ಎಲ್ಲರಿಗೂ ನಮಸ್ಕಾರ. ಮಲಗ್ಬಿಟ್ಟಿದ್ರು ನನ್ನ ಚಿಕ್ಕ ಇವು ಮಕ್ಕಳು ಬಂಡೆ 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 ಅಂತ ಹೇಳ್ತಾ ಇದ್ರು. ಕಲ್ಲು ಪ್ರಕೃತಿಯ ಬಂಡೆ, ಅದನ್ನ ಕಳೆದರೆ ಆಕೃತಿ, ಪೂಜಿಸಿದರೆ ಸಂಸ್ಕೃತಿ. ಹಂಗೆ ಆ ಬಂಡೆಗೆ ಕಳೆದ 40 ವರ್ಷದಿಂದ ಹುಡುಗಿ ಬಿದ್ದು 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 ಈಗ ನನ್ನ DK ಶಿವಕುಮಾರ್ ಒಬ್ಬ ಅತಿಥಿಯನ್ನು ಕರೆದು ಇಲ್ಲಿ ಕುಂಡಿಸ್ಕೊಂಡಿದ್ದೀನಿ. ಅಂದ್ರೆ ಯಾಕೆ ಕರೆದುಕೊಂಡಿದ್ದೀನಿ, ಆ ಬಂಡೆ ಜಲ್ಲಿನೂ ಮಾಡ್ಬೋದು, ಚಪ್ಪಡಿನೂ ಮಾಡ್ಬೋದು, ದಿಂಡು ಮಾಡ್ಬೋದು, ಬಾಗ್ಲು ಮಾಡ್ಬೋದು, ವಿಗ್ರಹನೂ ಮಾಡ್ಬೋದು, ಮರಳಿಗೂ ಉಪಯೋಗಿಸ್ಬೋದು. ಸೊ ಹಂಗೆ ಈ ಬಂಡೆನ ನೀವು ಏನ್ ಬೇಕಾದ್ರೂ ಉಪಯೋಗಿಸ್ಕೊಳ್ಳಿ, ಎಲ್ಲ ನೀವು ಬಿಟ್ಬಿಟ್ಟಿದ್ದೀರಿ. ಇದನ್ನ ನೀವು ಬಿಟ್ಬಿಟ್ಟಿದ್ದೀರಿ, ನಮಗಿಲ್ಲ. ಇದು ನಿಮ್ಮ ಆಸ್ತಿ. ಈ ಬಂಡೆ ಕನಕಪುರದ ಬಂಡೆ ಈ ರಾಜ್ಯದ ಜನತೆಯ ಆಸ್ತಿ. ಇದು ತಮ್ಮ ಬಂಧವಿದೆ. ಸೊ ಅದರಿಂದ ನನ್ನ ಕೈಲಿ ಈ ಡೊಳ್ಳು ಓಡಿಸಿದ್ರಿ, ಡೊಳ್ಳು ಹೊಡೆದು ಇದು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೀರಂತೆ. ಡೊಳ್ಳು ಓಡಿಸಿದ್ರಿ. ನನಗೆ ನೆನಪು, ಎಲ್ಲೋ ಒಂದ್ ಕಡೆ ಒಂದು ಭಾಷಣ ಮಾಡಿದ್ದೆ. ಅಲೆಕ್ಸಾಂಡರ್ ದಿ ಗ್ರೇಟ್ ಭಾರತ ವಶಪಡಿಸ್ಕೊಳ್ಳೋಕೆ ಹೊರಟಂತೆ. ಅಷ್ಟೊತ್ತಿಗೆ 3ನೇ ಭಾಗ, ಪ್ರಪಂಚದ 3ರಲ್ಲಿ 2ನೇ ಭಾಗ ವಶಪಡಿಸ್ಕೊಂಡಿದ್ದಂತೆ. ವಶಪಡಿಸ್ಕೊಂಡಾಗ ತನ್ನ ಗುರು ಅರಿಸ್ಟಾಟಲ್ ಹೋಗಿ ಭೇಟಿ ಮಾಡಿದಂತೆ. ಗುರುಗಳೇ, ನಾನು ಭಾರತದ ಕಡೆ ಹೋಗ್ತಾ ಇದ್ದೀನಿ, ನಾನು ಭಾರತ ವಶಪಡಿಸ್ಕೊಳ್ಬೇಕು ಅಂತ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಅವನು ಚಿಕ್ಕ ವಯಸ್ಸು, 32-33 ವಯಸ್ಸಿನ ನನಗೆ ಕಾಣ್ತದಾಗ. ನಾನು ಇತಿಹಾಸದಲ್ಲಿ ಓದಿದ್ದು, ನನಗೂ ಯಾರು ನಮ್ಮ ಮೇಷ್ಟ್ರು ಹೇಳ್ಕೊಟ್ಟಿದ್ದು ಮಾತಿದ್ದು. ಆಗ ನೋಡಪ್ಪ, ನೀನು ವಾಪಸ್ ಬರ್ತೀವೋ ಇಲ್ಲೋ ನನಗೆ ಗೊತ್ತಿಲ್ಲ, ಯಾಕೆ ಗುರುಗಳೇ ನೀವು ಬರೋದಾದ್ರೆ 5 ವಸ್ತು ತೆಗೆದುಕೊಂಡು ಬಾ. ಏನದು 5 ವಸ್ತು ಅಂತಂದ್ರೆ, ಒಂದು ರಾಮಾಯಣದ ಗ್ರಂಥ, ಇನ್ನೊಂದು ಮಹಾಭಾರತದ ಗ್ರಂಥ, 3ನೇದು ಗಂಗಾ ಜಲ, 4ನೇದು ಒಂದು ಕೃಷ್ಣನ ಕೊರಳು, 5ನೇದು ಒಬ್ಬ ತತ್ವಜ್ಞಾನಿ. ಈ 5 ವಸ್ತು ತೆಗೆದುಕೊಂಡ್ರೆ ಇಡೀ ಭಾರತನೇ ತೆಗೆದುಕೊಂಡು ಬಂದಂಗೆ ಅಂತೇಳಿ. ಯಾಕೆ ಮಾತು ಹೇಳ್ತಾ ಇದ್ರೆ, ಅಲ್ಲಿ ಡೊಳ್ಳಿತ್ತು. ಡೊಳ್ಳು ನೋಡಿದ ಸೈಡಲ್ಲಿ ಆ ಚರ್ಮದಲ್ಲಿ ಅದನ್ನ ಮಾಡಿದ್ದಾರೆ. ಆ ಚರ್ಮದಲ್ಲಿ ಆ ಡೊಳ್ಳನ್ನ ತಯಾರು ಮಾಡಿದ್ದಾರೆ, ಸುತ್ತಲೂ ಅದಕ್ಕೆ ಕೊಟ್ಟಿದ್ದಾರೆ. ನಾವೆಲ್ಲ ಕುರಿ ಕಟ್ ಮಾಡ್ತೀವಿ, ಮೇಕೆ ಕಟ್ ಮಾಡ್ತೀವಿ, ಆ ಚರ್ಮನ ಅದಕ್ಕೆ ಉಪಯೋಗಿಸ್ತೀವಿ. ಆ ಕುರಿ ಗೊತ್ತಿಲ್ಲ ನನ್ನಿಂದ ಇಂಥ ಶಬ್ದ ಬರ್ತದೆ ಅಂತ. ಹಂಗೆ ಕೃಷ್ಣನ ಕೊರಳಿದೆಯಲ್ಲ, ಅದು ಒಂದು ಇದು ಅದಕ್ಕೆ ದಬ್ಬೆಲ್ಲ ಏನಿರ್ತಿಲ್ಲ, ಬಿದಿರು. ಆ ಬಿದಿರು ಗೊತ್ತಿಲ್ಲ, ಅದ್ರಲ್ಲಿ ಅಂತ ಒಂದು ಮಧುರವಾದಂತ ಅದಕ್ಕೊಂದು ಶಬ್ದ ಬರ್ತದೆ, ಖಾನ ಬರ್ತದೆ. ನೀವೆಲ್ಲ ಅಷ್ಟು ಸಂತೋಷ ಪಡ್ತೀವಿ. ಕೃಷ್ಣ ಅಷ್ಟು ಜನ ಆ ಬಿದಿರಿನಲ್ಲಿ ಆಕರ್ಷಣೆ ಮಾಡ್ತಾ ಇದ್ದ ಅಂತ ಗೊತ್ತಿಲ್ಲ. ಹಂಗೆ ಈ ದೇಶದ ಆಸ್ತಿ, ನಮ್ಮ ಪ್ರತಿಯೊಂದು ವಸ್ತು, ನಮ್ಗೆ ಬೇಡವಾದಂತ ವಸ್ತುದಲ್ಲೂ ಇಂಥ ಒಂದು ಪವಿತ್ರವಾದಂತ ನಾದ, ಮಧುರ ಪ್ರಯೋಗ ಆಗ್ತದೆ ಅನ್ನೋದಕ್ಕೆ ಈ ಡೊಳ್ಳೆ ಸಾಕ್ಷಿ, ಈ ಕೃಷ್ಣನ ಕೊರಳೆ ಸಾಕ್ಷಿ. ಇದಕ್ಕಿಂತ ನಾವು ನಮ್ಮ ದೇಶದ ಒಂದು ದೊಡ್ಡ ಶಕ್ತಿ ಏನಪ್ಪ ಅಂದ್ರೆ ನಮ್ಮ ಸಂಸ್ಕೃತಿ, ಅದನ್ನ ನಮ್ಮ ಇತಿಹಾಸ. ಸೊ ಇತಿಹಾಸ ಮರ್ತವನು ಇತಿಹಾಸ ಮತ್ತೆ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಂಗೆ ನಮ್ಮ ಇತಿಹಾಸವನ್ನ, ನಮ್ಮ ಸಂಸ್ಕೃತಿಯನ್ನ ನಾವು ಉಳಿಸ್ಕೊಂಡು ಈ ಸಂದರ್ಭದಲ್ಲಿ ಹೋಗ್ಬೇಕಾಗ್ತದೆ. ನಿಮ್ಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಎಲ್ಲರಿಗೂ ಕೂಡ ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಕನ್ನಡನ ಉಳಿಸ್ಲಿಕ್ಕೆ, ಬೆಳೆಸಲಿಕ್ಕೆ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯನೋ ಆ ಕೆಲಸನ ತಾವೆಲ್ಲ ಸೇರಿ ಮಾಡಬೇಕು ಅಂತೇಳಿ ತಮ್ಮನ್ನು ಪ್ರಾರ್ಥನೆ ಮಾಡಿಕೊಂಡು, ಇನ್ನ ಕನ್ನಡ ಭಾಷೆ ಬದುಕಿನ ಭಾಷೆ ಆಗಬೇಕು. ಪ್ರತಿ ಸಂದರ್ಭದಲ್ಲೂ ಕೂಡ ಕನ್ನಡ ಭಾಷೆಗೆ ಸರಳತೆ ಇದೆ, ಅದಕ್ಕೊಂದು ತಂದೆ ಆದಂತಹ ವೈಶಿಷ್ಟ್ಯ ಇದೆ, ಇತಿಹಾಸ ಇದೆ. ಬಾವುಟದಲ್ಲಿ ನಿನ್ನೆ ಯಾವುದೋ ಒಂದು ಪೇಪರ್ ನಾನು ಓದಿದೆ, ನನ್ನ ಫೋನಲ್ಲಿ ಏನೋ ಬಂತು. ಮಕ್ಕಾಗೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕನ್ನಡದ ಧ್ವಜವನ್ನ ಹಾರಿಸಿದಂತ ಒಂದು ಬಾವುಟ ನನ್ನ ಫೋನ್ಗೆ, ವಿಡಿಯೋಗೆ ನನಗೆ ಬಂದಿತ್ತು.